ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಮಂಗಳವಾರ ಬಂದೇ ಹೋಯಿತು. ಇನ್ನು ಫ್ರೆಂಡ್ಸ್, ನೆನ್ನೆ ಬಸವನ ಜಯಂತಿದು ವೀಡಿಯೋ ಹಾಕಿದ್ದೀನಿ, ಅದು ಇನ್ನೂ ಅಪ್ಲೋಡ್ ಮಾಡಿಲ್ಲ, ಇವಾಗ ಮಾಡ್ತೀನಿ. ಇನ್ನು ಇವತ್ತು ಫ್ರೆಂಡ್ಸ್, ಇದು ಯಾವ ಸ್ಯಾರಿ ಅಂದರೆ ಬಸವ ಜಯಂತಿ ಹಬ್ಬದ ಸ್ಯಾರಿನೇ. ಆದರೆ ಫ್ರೆಂಡ್ಸ್, ಬೇಜಾರು ಮಾಡ್ಕೊಬೇಡಿ, ಇದು ನನಗೆ ಬಿಜಾಪುರ ಆ ಕಡೆ ಎಲ್ಲ ಈ ಸ್ಯಾರಿ ಜಾಸ್ತಿ ಮಾರ್ತಾರಂತೆ. ಬಿಜಾಪುರದ ಕಡೆ ನೋಡಿ ಪಲ್ಲು ಯಾವ ಥರ ಇದೆ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫಸ್ಟೇ ಅದನ್ನೇ ಹೇಳಬೇಕು, ನಾನು ಅದನ್ನೇ ಮಾಡ್ತಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಇದು ಈ ಥರ ಇದೆ. ಇನ್ನು ಕುಚ್ಚು ಚಿಕ್ಕದಾಗಿ ಬಂದಿದೆ. ಈ ಸ್ಯಾರಿ ಬಿಜಾಪುರದ ಕಡೆ ಜಾಸ್ತಿ ಇದನ್ನು ಉಟ್ಕೋತಾರಂತೆ. ಇದು ಅವ್ರ ಸ್ಯಾರಿನಂತೆ. ಹಂಗಾಗಿ ಫ್ರೆಂಡ್ಸ್, ಇದನ್ನು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಅವ್ರ ಊರಿಗೆ ಹೋದಾಗ ನನ್ನ ನೆನಪು ಮಾಡ್ಕೊಂಡು ಫ್ರೆಂಡ್ಸ್ ನನಗೆ ಅವರೇ ಫೋಟೋನ ಕಳಿಸಿದ್ರು. ಇದು ಕಾಫಿ ಕಲರ್ ಏನಲ್ಲ ಫ್ರೆಂಡ್ಸ್, ನೇರಳೆ ಕಲರ್ ಥರ. ಇನ್ನು ಫ್ರೆಂಡ್ಸ್, ಇದು ಬ್ಲೌಸಲ್ಲೇ ಇತ್ತು, ನಾನೇನು ಹಾಕ್ಸಿಲ್ಲ. ಇನ್ನು ನೋಡಿ, ಹಿಂದ್ಗಡೆ ನೆಕ್ನ ವಿ ನೆಕ್ ಹೊಲ್ದಿದ್ದಾರೆ. ವಿ ನೆಕ್ ಹೊಲ್ದಿದ್ದಾರೆ ಫ್ರೆಂಡ್ಸ್. ನಮ್ಮ ಟೈಲರ್ಗೆ ಇದಕ್ಕೆ ಯಾವ ನೆಕ್ ಹೊಲಿಬೇಕು ಅಂತ ಏನು ಹೇಳಿರಲಿಲ್ಲ, ಯಾಕಂದರೆ ಇದಕ್ಕೆ ವರ್ಕ್ ಜಾಸ್ತಿ ಇತ್ತಲ್ಲ ಫ್ರೆಂಡ್ಸ್. ಇದೇನು ಗೊತ್ತಾ, ಒಂದು ಸ್ವಲ್ಪನೂ ಚುಚ್ಚುತ್ತಾ ಇಲ್ಲ ನೋಡಿ. ಬ್ಲೌಸು ಈ ಥರ ಇರಬೇಕು ನೋಡಿ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಏನೋ ನಾವೇ ಹಾಕ್ಸಿದ್ದೀವಿ ಅನ್ನೋ ರೀತಿ. ಆದರೆ ಫ್ರೆಂಡ್ಸ್, ಇದರಲ್ಲೇ ಬಂದಿತ್ತು ಚಿಮ್ಕಿ ಥರ ಫ್ರೆಂಡ್ಸ್. ಈ ಥರ ನೋಡಿ, ನನಗೆ ಇವಾಗ ಇದು ಇಷ್ಟ ಆಗ್ತಾಯಿದೆ. ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ಎಲ್ಲ ಬ್ಲೌಸ್ ಪೀಸ್ ಬರುತ್ತಲ್ಲ, ಅದಕ್ಕೆಲ್ಲ ಇದೇ ಥರ ಇರುತ್ತೆ. ಈಗ ಚುಮ್ಕಿ ಥರ ನಾನು ಒಂದು ಹೊಲಿಸ್ಕೊಂಡಿಲ್ಲ. ಆದರೆ ಇವಾಗ ನೋಡಿದ್ರೆ ಒಂದು ಸ್ವಲ್ಪನೂ ಚುಚ್ಚುತ್ತಾ ಇಲ್ಲ. ನಾನೇನು ಅನ್ಕೋತಾ ಇದ್ದೆ ಫ್ರೆಂಡ್ಸ್, ಇದು ಚುಚ್ಚುತ್ತೇನೋ, ಅದಕ್ಕೆ ಈ ಥರ ಬ್ಲೌಸ್ ಬೇಡ ಅಂತ ಅಂದ್ಕೊಂಡಿದ್ದೆ. ಇನ್ನು ಫ್ರೆಂಡ್ಸ್, ಸೆರಗು ನೋಡಿದ್ದೀರಲ್ಲ, ಇದು ಇನ್ನೂ ಒಂದು ಒಳಗಡೆನೂ ಒಂದು ಈ ಥರ ಪಟ್ಟಿ ಬರುತ್ತೆ. ಈ ಪಟ್ಟಿ ಇನ್ನೂ ಒಂದು ಒಳಗಡೆ ಪಟ್ಟಿ ಬರುತ್ತೆ. ಈ ಥರ ತೋರಿಸ್ತೀನಿ ನೋಡಿ, ಒಂದು ನಿಮಿಷ ನೋಡಿ ಫ್ರೆಂಡ್ಸ್. ಈ ಥರ 2 ಪಟ್ಟಿ ಬರುತ್ತೆ. ನೀವು ಬೇಕಿದ್ರೆ ದೊಡ್ಡದಾಗಾದರೂ ಮಾಡ್ಕೋಬೋದು, ಒಂದಾದರೂ ಮಾಡ್ಕೋಬೋದು. ಕಾಣಿಸ್ತಾ ಇದೆಯಾ? ಈ ಥರ ಫ್ರೆಂಡ್ಸ್. ಈ ಕಲರ್ ತುಂಬ ಚೆನ್ನಾಗಿದೆ. ಇದು ನೇರಳೆ ಕಲರು, ನರ್ಗೆನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಜೋಬಲ್ಲಿ ಮಡಚಿ ಇಟ್ಕೊಂಡು ಹೋಗ್ಬೋದು ಈ ಸ್ಯಾರಿನ, ಅಷ್ಟು ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್, ನಾನು ನಿನ್ನೆ ಸತ್ಯನಾರಾಯಣ ಪೂಜೆಗೆ ಉಟ್ಕೊಂಡಿದ್ನಲ್ಲ, ಅದು ಬಂದು ನನಗೆ ಇದರಲ್ಲಿ ಕ್ರಿಸ್ಮಸ್ಗೆ ನನಗೆ ಗಿಫ್ಟ್ ಕೊಟ್ಟಿದ್ದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು. ನನಗೆ ಕ್ರಿಸ್ಮಸಲ್ಲಿ ಫ್ರೆಂಡ್ಸ್ 4 ಸ್ಯಾರಿ ಬಂದಿದೆ. ಇಲ್ಲೇ ಜಾಸ್ತಿ ಹಾಸ್ಪಿಟ್ಲಲ್ಲೇ ನನಗೆ ಜಾಸ್ತಿ ಗಿಫ್ಟು ಕ್ರಿಸ್ಮಸಲ್ಲಿ ಕೊಡ್ತಾ ಇರೋದು. ಆಫೀಸಲ್ಲಿ 1-2 ಬರ್ತಾಯಿತ್ತು ಅಷ್ಟೇ. ಆದರೆ ಇಲ್ಲಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನು ಇಲ್ಲಿ ನೋಡಿ, ಸ್ಕ್ವೈರ್ ನೆಕ್ ಥರ ಹೊಲ್ದಿದ್ದಾರೆ. ಇದು ಲೇಸ್ ಹಾಕಿರೋದು ಅವರೇ, ಇದಕ್ಕೆ ಮ್ಯಾಚಿಂಗು. ಇದು ಮಾತ್ರ ಅದರಲ್ಲೇ ಬಂದಿತ್ತು. ನನಗೆ ಇದು ಈ ಲುಕ್ಕು ತುಂಬಾ ಇಷ್ಟ ಆಯಿತು. ಇದು ಒಂಥರ ಜಾಸ್ತಿ ವರ್ಕೇನೋ ನಾವೇ ಹಾಕ್ಸಿದ್ದೀವಿ ಈ ಥರ ನೋಡಿ ಫ್ರೆಂಡ್ಸ್. ಒಂದು ಸೀರೆ ಎಷ್ಟು ಸಿಂಪಲ್ಲಾಗಿರುತ್ತೆ, ಆದರೆ ಬ್ಲೌಸು ಹೆಂಗೆ ಎದ್ದು ಕಾಣಿಸ್ತಾ ಐತೆ ಅಂತ ನೀವೇ ನೋಡಿ. ಆಮೇಲೆ ಫ್ರೆಂಡ್ಸ್ ನೋಡಿ, ತುದಿಲಿ ಈ ಥರ ಬಂದಿದೆ. ಹಂಗಾಗಿ ಒಂದು ಸ್ವಲ್ಪನೂ ವೆಯ್ಟ್ ಇಲ್ಲ ಈ ಸ್ಯಾರಿ ಫ್ರೆಂಡ್ಸ್. ನೀವು ಯಾವ ಸಕೇಲಾಗಿರ್ಬೋದು, ಇಲ್ಲಾಗಿರ್ಬೋದು, ಆರಾಮಾಗಿ ಉಟ್ಕೊಂಡು ಹೋಗ್ಬೋದು. ಅದಕ್ಕೆ ಅಂದ್ಕೊಂಡಿದ್ದೀನಿ, ನಾನೇನಾದ್ರು ನಮ್ಮನೆ ಟೆಂಪಲ್ ಏನಾರು ಅಣ್ಕಾಯಿ ಮಾಡ್ಸೋಕೆ ಹೋದರೆ ಇದೇ ಸ್ಯಾರಿ ಉಟ್ಕೊಂಡು ಹೋಗ್ಬಿಡೋಣ. ಯಾಕಂದರೆ ಹುಟ್ಟಿಲ್ವೇನೋ ಅನ್ನೋಷ್ಟು ವೆಯ್ಟ್ ಲಾಸ್ ಇದೆ, ಅಷ್ಟು ತುಂಬ ಚೆನ್ನಾಗಿದೆ. ಹಂಗಾಗಿ ಫ್ರೆಂಡ್ಸ್, ಟೈಮ್ ನೋಡಿದೆ ಡ್ಯೂಟಿಗೆ ಹೋಗ್ಬೇಕು. ಆದರೆ ಫ್ರೆಂಡ್ಸ್, ನಾನು ಡ್ಯೂಟಿಗೇನು ಸ್ಯಾರಿ ಹಾಕೊಂಡು ಹೋಯ್ತಲ್ಲ. ಯಾಕೆ ಅಂದರೆ ನಾನು ಸೆಕೆಂಡ್ ಶಿಫ್ಟ್ ಇದ್ದಾಗ ಫ್ರೆಂಡ್ಸ್ ಯಾವಾಗಲೂ ನಾನು ಸ್ಯಾರಿನೇ ಹಾಕೊಂಡು ಹೋಯ್ತಿದ್ದು. ಆದರೆ ಈ ಬಿಸಿಲು ಬೇಗ ನಿಮಗೆ ಗೊತ್ತಲ್ಲ, ನಾನು ಜಾಸ್ತಿ ಕಾಟನ್ ಡ್ರೆಸ್ಗಳನ್ನೇ ಹಾಕೊಂಡು ಹೋಯ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತಾದರೆ 21 ತಾರೀಕು. ಇನ್ನು 1 ವೀಕ್ ಅಷ್ಟೇ ನಂದು ಸೆಕೆಂಡ್ ಶಿಫ್ಟು. 1:30 to 10:30 ಇರುತ್ತೆ. 11:30ಗೆ ಬರ್ತೀನಿ. ನೆಕ್ಸ್ಟ್ ಮಂತು ನಂದು ಫಸ್ಟ್ ಶಿಫ್ಟ್ ಇರುತ್ತೆ ಫ್ರೆಂಡ್ಸ್. 6:30 to 3:30 ಇರುತ್ತೆ. ಮನೆಗೆ ಬರೋಕ್ಕೆ 5 o'clock ಆಗುತ್ತೆ. ಇನ್ನು ನಿಮಗೆ ಗೊತ್ತು, ಫಸ್ಟ್ ಶಿಫ್ಟಲ್ಲಿ ಯಾರೇ ಹೋದ್ರೂ ಸ್ಯಾರಿ ಹಾಕೊಂಡು ಹೋಗ್ತಾರೆ. ಅದಲ್ಲದೆ ನಮ್ಮದು ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿರೋದ್ರಿಂದ ನಮಗೆ ಶಿಫ್ಟ್ ವೇಜ್ ಇರುತ್ತೆ. ನಮ್ಮದೇನು 9 to 6 ಈ ಥರ ಎಲ್ಲ ಇರೋಲ್ಲ. ಆಮೇಲೆ ಫ್ರೆಂಡ್ಸ್, ಬನ್ನಿ, ಇವತ್ತು ಮಂಗಳವಾರ ನನ್ನ ಡೈಲಿ ರೋಟೀನ್ ಬಗ್ಗೆ ನಿಮ್ಗೆ ಹೇಳಕ್ಕೆ ಬಂದಿದೆ. ಆದರೆ ಸೀರೆ ಬಗ್ಗೆ ಹೇಳ್ಬೇಕಿತ್ತಲ್ಲ ಫ್ರೆಂಡ್ಸ್. ಏನಿಲ್ಲ ಅಂದರೂ ಈ ವರ್ಷ ಎಲ್ಲ ನಾನು ಸುಮ್ಮನೆ ಹೇಳ್ಬಾರ್ದು, ಬರೀ ಗಿಫ್ಟ್ ಸ್ಯಾರಿನೇ ಉಟ್ಕೊಂಡಿದ್ದೀನಿ. ಪಾಪ ನೋಡಿ, ನಾವು ಅವ್ರಿಗೆ ಏನು ಮಾಡಿದ್ದೀವಿ, ಅವರ ಆಸೆ, ಅವ್ರ ಪ್ರೀತಿ ನೋಡಿ. ಅವ್ರ ಊರಿಗೆ ಹೋದಾಗ ನಮ್ಮ ಮೇಡಮ್ಗೂ ಈ ಥರ ಸ್ಯಾರಿ ಬೇಕು ಅಂತ ನೆನಪು ಮಾಡ್ಕೊಂಡು ತಂದಿದ್ದೀರಲ್ಲ, ದೇವ್ರು ನಿಜವಾಗ್ಲೂ ಅವ್ರನ್ನ ಚೆನ್ನಾಗಿಟ್ಟಿರಲಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಡಿಸೈನ್ ಸ್ಯಾರಿ ಬರುತ್ತೆ, ಅದನ್ನು ಅಷ್ಟೇ ನಮ್ಮ ಸಬ್ಸ್ಕ್ರೈಬರ್ಗಳು, ನಾವು ಟೆಂಪಲ್ಗೆ ಹೋಗಿದ್ದೋ ಎಲ್ಲರೂ ಟ್ರಿಪ್ ಹೋದಾಗ, ನಾನು ಸುಮ್ಮನೆ ಎಲ್ಲರೂ ಇದೇ ಥರ ಸ್ಯಾರಿ ಹಾಕೊಂಡ್ಬಂದವರಲ್ಲ ಅಂದಿದ್ದಕ್ಕೆ ಅದೇ ಥರ ಒಂದು ಸ್ಯಾರಿನೂ ತಂದು ಕೊಟ್ಟಿದ್ದಾರೆ. ಅದನ್ನು ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಒಂದಿಲ್ಲ, ಆ ಥರ 2 ಗಿಫ್ಟ್ ಬಂದಿದೆ ನನಗೆ. ನವಿ ನೇರಳೆ ಬ್ಲೂ ಒಂದು ಬಂದಿದೆ, ಇನ್ನೊಂದು ಥರ ಬ್ಲೂ ಕಲರ್ ಬಂದಿದೆ. ಇದನ್ನು ತಂದು ಕೊಟ್ಟಿದ್ದಾರೆ, ಆ ಬ್ಲೂ ಕಲರ್ ಸ್ಯಾರಿ ತಂದು ಕೊಟ್ಟಿರೋದು. ಹಾಗಾಗಿ ಫ್ರೆಂಡ್ಸ್, ನಾವು ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರಬೇಕು. ನಾವು ಅವ್ರ ಪ್ರೀತಿ ವಿಶ್ವಾಸ ಅದು ನೋಡಿ. ಅವರು ಇದೇ ಥರ ಬಟ್ಟೆನ ನಮ್ಮ ಜೊತೆ ಟ್ರಿಪ್ ಬಂದಾಗ ರೆಡ್ ಕಲರ್ ಏನೋ ಉಟ್ಕೊಂಡು ಬಂದಿರೋ, ಆಗ ನಾನಿನ್ನೂ ಬ್ಲೌಸ್ ಹೊಲಿಸಿರಲಿಲ್ಲ. ಆ ಒಂದು ಮನುಷ್ಯ ನೋಡಿ ಫ್ರೆಂಡ್ಸ್, ನಾವು ತಿನ್ನೋ ಊಟದಲ್ಲಿ ಇನ್ನೊಂದು ತುತ್ತನ್ನು ಒಬ್ರಿಗೆ ಕೊಡಬೇಕು ಅಂತ ಬಯಸ್ತಾನಲ್ಲ, ಅಂಥ ಗುಣ ಯಾರಿಗೂ ಬರೋಲ್ಲ. ಅದೇ ನಮ್ಮನ್ನು ಕಾಯೋದು. ನಾವು ಒಬ್ರಿಗೆ ಏನಾದರೂ ಒಳ್ಳೇದು ಮಾಡಿದ್ರೆ ಫ್ರೆಂಡ್ಸ್, ದೇವರು ನಮ್ಗೆ ಒಳ್ಳೇದು ಮಾಡ್ತಾನೆ. ನಾವು ಒಬ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅದ್ರ ಹಿಂದೆಯೇ ನಮಗೆ ಬೇಕಾದಷ್ಟು ಕೆಟ್ಟ ಸುದ್ದಿ, ಕೆಟ್ಟದ್ದು ಹಾರೈಸ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ.
ನಾನಂತೂ ಫ್ರೆಂಡ್ಸ್ ಯಾವಾಗೇ ಆಗಲಿ ಅವರು ಏನೇ ತಂದು ಕೊಟ್ರು ನಾನೇ ಬೇಡ ಅಂತ ಹೇಳ್ತೀನಿ. ಆಮೇಲೆ ಎಷ್ಟೊಂದು ಜನಕ್ಕೆ ಹೇಳಿದ್ದೀನಿ, ಅವ್ರು ಬಂದ ನಾನು ಕೇಳಿದ್ರು ನಾನು ಕೋಪ್ತಾರೆ ಹೇಳ್ತೀನಿ, ಬೇಡಿ ನೀವು ಚೆನ್ನಾಗಿರಿ, ನೀವು ತಿನ್ನಿ, ನೀವು ಊಟ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಆ ಥರ ನಮಗೇನು ಗೊತ್ತಾ, ನನ್ನ ಮನಸ್ಸಲ್ಲಿ ದೇವ್ರು ನಮಗೂ ದುಡಿಯೋ ಶಕ್ತಿ ಕೊಟ್ಟವನೇ. ನಮಗೆ ದುಡಿಯೋ ಶಕ್ತಿ ಕೊಟ್ಟಿದ್ರು ಒಬ್ಬರ ಹತ್ರ ಕಿತ್ಕೊಂಡು ತಿನ್ನಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಬೇರೆಯವ್ರದ್ದು ಹೆಂಗೋ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ನನ್ನ ಅಭಿಪ್ರಾಯ ಏನಂದರೆ, ದೇವ್ರು ನಮ್ಗೆ ಆಲ್ರೆಡಿ ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ. ನಮಗೂ ಅಷ್ಟೋ ಸಂಬಳ ಬರುವಾಗ ನಾವು ಕೊಡ್ತಾರೆ ಅಂದ್ಬಿಟ್ಟು ಈಸಿಯಾಗಿ ಬರೋದನ್ನ ಯಾವತ್ತೂ ನಾವು ಆಸೆ ಪಡಬಾರ್ದು ಫ್ರೆಂಡ್ಸ್. ಒಂದು ಮಾತಿದೆ ಗೊತ್ತಾ, ನಮಗೆ ಎಷ್ಟು ಸುಲಭದಲ್ಲಿ ಯಾವ ಆಸ್ತಿ ಆಗಿರ್ಬೋದು, ಹಣ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಅದು ಎಷ್ಟು ಈಸಿಯಾಗಿ ಸುಲಭದಲ್ಲಿ ಬರುತ್ತೋ ಅಷ್ಟೇ ಸುಲಭದಲ್ಲಿ ನಮ್ಮ ಹತ್ರ ಉಳಿಯಲ್ಲ. ನೀವು ಎಷ್ಟು ಕಷ್ಟಪಟ್ಟು ಉಳಿಸ್ಕೊತೀವೋ ಅದು ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಟೋಗಲ್ಲ. ಒಂದು ಟೈಮಲ್ಲಿ ನಮ್ಮನ್ನು ಕಾಪಾಡುತ್ತೆ ಫ್ರೆಂಡ್ಸ್. ಇದು ನನಗೆ ತಿಳಿದಂಥ ವಿಷಯ. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ಮಂಗಳವಾರ. ಇವತ್ತು ಏನು ಗೊತ್ತಾ, ನಾವು ಎಷ್ಟು ಗಂಟೆಗೆ ಎದ್ದಿದ್ದೀವಿ ಅಂತ ಕೇಳಿದ್ರೆ ನೀವು ಆಶ್ಚರ್ಯಪಡ್ತೀರ. ಯಾಕೆಂದರೆ ಫ್ರೆಂಡ್ಸ್, ಈ ಸೆಕೆಗೆ ರಾತ್ರಿ ಏನಿಲ್ಲ ಅಂದರೂ 12:30 ಮಲ್ಕೊಂಡಿದ್ವಿ. ನಾನು ಅಷ್ಟೇ, ನನ್ನ ಮಗಳು ಅಷ್ಟೇ. ಆಮೇಲೆ ನೋಡಿದ್ರೆ ಫ್ರೆಂಡ್ಸ್, ಇವತ್ತು 7:30 ಎಚ್ಚರ ಆಯಿತು. ಮಿಷನಿಗೆ ಬಟ್ಟೆ ಹಾಕ್ತೆ, ನೀರೆಲ್ಲ ತುಂಬಿಟ್ಬಿಟ್ಟು ಮತ್ತೆ ಹೋಗಿ ಹಾಲಲ್ಲಿ ಮಲಗಿದ್ದಳು, ಬೆಡ್ರೂಮಲ್ಲಿ ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್. 9:30 ಎದ್ದಿದ್ದೀನಿ, ನಂಬ್ತೀರಾ. ಆಮೇಲೆ ಇನ್ನೊಂದು ವಿಷಯ ಗೊತ್ತು ಫ್ರೆಂಡ್ಸ್, ಈ 9:30 ತನಕ ನಾನು ಮಲ್ಕೊಂಡಿದ್ದೆ. ನನಗೆ ಸ್ವಲ್ಪ ಪೇಯ್ನ್ ಇತ್ತು ಬ್ಯಾಕ್ ಸೈಡು. ಮೊನ್ನೆ ಪೂಜೆಗೆ ಹಂಗಾಗಿ ಫ್ರೆಂಡ್ಸ್ 9 ಗಂಟೆಗೆ ಎದ್ದಿದ್ದೀನಿ. 9 ಗಂಟೆಗೆ ಎದ್ದು ಏನು ಮಾಡಿದ್ದೀನಿ, ಹೆಂಗೂ ನನ್ನ ಮಗಳು ನೆನ್ನೆ ನ್ಯೂಡಲ್ಸ್ಗೆಲ್ಲ ಅಂತಂದಿಟ್ಟಿಲ್ಲಲ್ಲ, ಬೇಗ ಎಲ್ಲನೂ ಕಟ್ ಮಾಡಿ ಫ್ರೆಂಡ್ಸ್. ನ್ಯೂಡಲ್ಸ್ಗೆ ಏನು ಗೊತ್ತಾ, ಒಗ್ಗರಣೆಲೇ ಚೆನ್ನಾಗಿ ಬೇಯುತ್ತೆ ತರಕಾರಿ. ಇಷ್ಟು ದಿವಸ ನಾನು ಬೇರೆ ಬೇಯಿಸ್ಕೊತಾ ಇದ್ದೆ. ಆದರೆ ಇವತ್ತು ನೋಡಿ ನಾನು ಅರ್ಜೆಂಟ್ಗೆ ಒಗ್ಗರಣೆಲೇ ಬೇಯಿಸೋಣ ಅಂದರೆ ಅದೇ ತುಂಬ ಚೆನ್ನಾಗಿ ಬೆಂದಿತ್ತು. ಆಮೇಲೆ ಫ್ರೆಂಡ್ಸ್ ಎಲ್ಲನೂ ಒಗ್ಗರಣೆ ಮಾಡಿ ನ್ಯೂಡಲ್ಸ್ ಮಾಡಿ ಜ್ಯೂಸ್ ಇನ್ನೂ ಕುಡ್ದಿಲ್ಲ ಫ್ರೆಂಡ್ಸ್. ಜ್ಯೂಸ್ ರೆಡಿ ಮಾಡಿ, ಜ್ಯೂಸು ನಲ್ಲಿಕಾಯಿ ಮತ್ತು ಪೈನಾಪಲ್ ಇತ್ತು ಪೂಜೆದು. ಅವರು ಪೂಜೆಯಲ್ಲಿ ಮಾವಿನ ಹಣ್ಣು, ಮ್ಯಾಂಗೋ ಮತ್ತು ದಾಳಿಂಬೆ, ಸೇಬು ಎಲ್ಲನೂ ಕೊಟ್ಟೋಗಿದ್ದಾರೆ. ಅದೆಲ್ಲ ಹಂಗೈತಲ್ಲ, ಅದಕ್ಕೆ ಸ್ವಲ್ಪ ಪೈನಾಪಲ್ ಹಾಕಿದ್ದೀನಿ. ನನ್ನ ಮಗಳು ಸೌತೆಕಾಯಿ ಕುಕ್ಕುಂಬರ್ ಜ್ಯೂಸ್ ಕುಡಿತೀನಿ ಇವತ್ತೊಂದು, ಅದಕ್ಕೆ ಅವಳಿಗೆ ನಾನು ಜ್ಯೂಸ್ ಮಾಡಲಿಲ್ಲ. ಇನ್ನು ನೂಡಲ್ಸ್ ಎಲ್ಲ ಮಾಡಿದೆ ಫ್ರೆಂಡ್ಸ್. ಬಟ್ಟೆ ಬೆಳಗ್ಗೆಲ್ಲ ಮಿಷನ್ಗೆ ಹಾಕಿ ಮಲಗಿದ್ನಲ್ಲ, ತಗೊಂಡೋಗಿ ಒಣಗಾಕಿ. ಪ್ಯಾಸೇಜ್ ಇವತ್ತು ನಾನು ಮಾಪಾಕ್ತಿಲ್ಲ, ನನ್ನ ಮಗಳೇ ಹಾಕಿದ್ಲು. ಮೇಲೆ ಹೋಗಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ. ಇನ್ನು ಫ್ರೆಂಡ್ಸ್ ಸೆಕೆ ಸ್ವಲ್ಪ ಕಮ್ಮಿ ಆಯಿತು. ಯಾಕೆಂದರೆ ನಾನಿವತ್ತು ತಣ್ಣೀರಲ್ಲೇ ಸ್ನಾನ ಮಾಡಿದೆ, ಮತ್ತು ನಮಗೆ ನೀರು ಕಾಯಿಸೋ ಗ್ಯಾಸು ಮುಗ್ದೋಗಿತ್ತು. ಇನ್ನೊಂದು ಇದ್ರಲ್ಲಿ ಕಾಯಿಸ್ಕೋಬೇಕಿತ್ತು ಈಟ್ರಲ್ಲಿ. ಅದಕ್ಕೋಸ್ಕರ ನಾನು ನೋಡೋಣ ಹೆಂಗೂ ಸೆಕೆ ಜಾಸ್ತಿ ಅಲ್ವಾ ಅಂತ ತಣ್ಣೀರಲ್ಲಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿನೀರಲ್ಲಿ ಮಾಡ್ಕೊಂಡಾಗ ಆಯ್ತಿದ್ದು ಸೆಕೆಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಇದು ಸ್ವಲ್ಪ ನನಗೆ ಕಮ್ಮಿ ಕಾಣಿಸ್ತಾ ಇದೆ ಇವತ್ತು ಸೆಕೆ. ಅಷ್ಟೆಲ್ಲ ಆಯಿತು. ಇನ್ನು ನಾನು ಊಟ ತುಂಬಿಟ್ಟಿಲ್ಲ ಫ್ರೆಂಡ್ಸ್. ಆಮೇಲೆ ನ್ಯೂಡಲ್ಸ್ ಮಾಡಿ ಕರ್ಡ್ ರೈಸ್ಗೆ ರೆಡಿ ಮಾಡಿಟ್ಟಿದ್ದೀನಿ ರೈಸ್ನ. ಅದಕ್ಕೆ ಕರ್ಡ್ ರೈಸು ಕಲ್ಸೋದೇನು 5 ನಿಮಿಷ, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್ ನೆನ್ನೆ ಎಲ್ಲ ಹೋಗಿ ನನ್ನ ಡ್ರೆಸ್ಗಳೆಲ್ಲ ಸ್ವಲ್ಪ ಲೂಸ್ ಹಾಕಿತ್ತು, ಸ್ಟಿಚ್ ಹಾಕಿಸ್ಕೊಬಂದೆ. ಇನ್ನು ಈ ಸೀರೆ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಇಷ್ಟು ಕೆಲಸ ಮಾಡಿ ಆಮೇಲೆ ಫ್ರೆಂಡ್ಸ್ ದೇವ್ರದ್ದು ಹೂವು ಸ್ವಲ್ಪ ಬಾಡಿ ಹೋಗಿತ್ತು. ಎಲ್ಲ ದೇವ್ರ ಹೂವು ಎಲ್ಲ ತೆಗೆದು ದೇವ್ರ ಪೂಜೆ ಮಾಡಿ, ಮೇಲೆ ಮೆಣಸಿಕಾಯಿ ಒಣಗಾಕಿದೆ, ಅದನ್ನು ಸ್ವಲ್ಪ ಕೈ ಆಡಿ ಬಂದು ಸ್ನಾನ ಮಾಡ್ಕೊಂಡು ಬಟ್ಟೆ ಎಲ್ಲ ತೆಗೆದು ಆಚೆಗೆ ಒಣಗಾಕಿ, ಇನ್ನು ಫ್ರೆಂಡ್ಸ್ ಸ್ವಲ್ಪ ಹಪ್ಪಳ ಒತ್ತಬೇಕು ಅಂತೀನಿ. ಅಷ್ಟರಲ್ಲಿ ನಂದು ಟೈಮು ಇಷ್ಟಕ್ಕೆ ಸರಿ ಹೋಗುತ್ತೆ. ಹಂಗಾಗಿ ನಾವಿನ್ನೂ ಹಪ್ಪಳ ಮಾಡ್ಕೊಂಡಿಲ್ಲ. ಹಪ್ಪಳ ಮಾಡಿದಾಗ ನಿಮಗೆ ತೋರಿಸ್ತೀನಿ ವೀಡಿಯೋನ, ಯಾವ ಥರ ಹಪ್ಪಳದ ಖಾರ ಹರಿತೀವಿ, ಯಾವ ಥರ ಹಪ್ಪಳ ಒತ್ತೀವಿ. ಅಕ್ಕಿ ಹಪ್ಪಳ ಫ್ರೆಂಡ್ಸ್, ನಮ್ಮೂರಲ್ಲಿ ಯುಗಾದಿಗೆ 1 ವರ್ಷಕ್ಕಾಗಷ್ಟು ಹಪ್ಪಳ ಒತ್ತುತ್ತಾರೆ ನಮ್ಮ ತಾಯಿ ಮನೆ. ಇಡೀ ನಮ್ಮೂರಲ್ಲೆಲ್ಲ ಫ್ರೆಂಡ್ಸ್, ಅದು ಒಂದೊಂದು ಊರಲ್ಲಿ ಒಂದೊಂದು ಥರ ನಡೆಸ್ಕೊಬಂದಿರೋ ರೀತಿ ಚೆನ್ನಾಗಿರುತ್ತೆ. ಅಷ್ಟು ಆಯಿತು ಫ್ರೆಂಡ್ಸ್. ಇನ್ನು ಎದ್ದು ಇನ್ನೇನು ನಾಷ್ಟ ಮಾಡಿದೆ, ನಾವು ತಿಂದ್ವಿ. ಇನ್ನು ಜ್ಯೂಸ್ ಕುಡಿಲಿಲ್ಲ. ಏನಾದರೂ ಫ್ರೆಂಡ್ಸ್, ಏನಾದರೂ ಶಿಫ್ಟ್ ಆಗಿ ನಾನು ಇಷ್ಟೊತ್ತಿಗೆ ಎದ್ದುಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಅಂತ ಒಂದೊಂದ್ಸರಿ ಅನ್ಕೋತೀನಿ. ಅಂದರೆ ಫ್ರೆಂಡ್ಸ್ ಸೆಕೆಂಡ್ ಶಿಫ್ಟು. ನಾವು ಈ ಸೆಕೆಗೆ ಮಲ್ಕೊಳ್ಳೋದೇ 1 ಗಂಟೆ ಆಗಿದೆ. 1 ಗಂಟೆಗೆ ಇನ್ನು 10 ನಿಮಿಷ ಇತ್ತು. ಸ್ವಲ್ಪ ರಾತ್ರಿ ನಾನು ಲೈವ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಎಷ್ಟು ಒಂದು ಹಾಫ್ ಆನ್ ಅವರ್, 3/4 ಅವರ್, 1 ಅವರ್ ಲೈವ್ ಮಾಡಿದೆ. ಫೇಸ್ ಲೈವ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಂದು ಇನ್ನೂ ಮಾನಿಟೈಸನ್ ಆಗಿಲ್ವಲ್ಲ, ಮಾಡ್ತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಸ್ವಲ್ಪ ದೇವ್ರ ಸಾಮಾನುಗಳೆಲ್ಲನೂ ಅಲ್ಲಲ್ಲಿಗೆ ಇಟ್ಟಿಲ್ಲ. ದೀಪದ ಕಂಬನೂ ವಾಶ್ ಮಾಡಬೇಕು. ಇರಲಿ ಫ್ರೆಂಡ್ಸ್, ಡೈಲಿ ಒಂದೊಂದು ಮಾಡ್ಕೊಳ್ಳೋಣ ಅಂದ್ಕೊಂಡು ತಲೆ ಕೆಡಿಸ್ಕೊಂಡಿಲ್ಲ ನಾವು. ಮಗ ಅದು ಅಂಟಿಸು ನೋಡೋಣ. ಫೇವಿಕ್ವಿಕ್ ಐತಲ್ಲ, ಹಂಗೆ ಆಯ್ತಾ, ಅದು ಹೊಡೆದೋಗೈತಾನೆ ಫ್ರಿಜ್ಜಲ್ಲಿ ಫ್ರೆಂಡ್ಸ್. ನಾನು ನೀರು ತಗೊಳಕೋಗಿ ಅದ್ರದ್ದು ಟ್ರೈ ಹೊಡೆದು ಹಾಕಿದ್ದೀನಿ. ಹಂಗೆ ಹೇಳಿದ್ರೆ ಏನು ಫ್ರೆಂಡ್ಸ್, ನನ್ನ ಮಗಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದೆಯಾ ಅಂತ. ಅದು ಹೊಡೆದೋಯ್ತು. ನಾನು ತಗೊಳಕೋದೆ, ಅವಳು ಫುಲ್ ಟೈಟಾಗಿ ಹಾಕೊಳ್ಳೆ ನೀರು ಫ್ರಿಜ್ಜಲ್ಲಿ ಇಟ್ಟಿದ್ದು. ಇನ್ನು ಫ್ರೆಂಡ್ಸ್ ಆಚೆಲೆ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಅಲ್ಲಿ ಯಾಕೋ ಮುಖ ಕರ್ರಿಗೆ ಕತ್ಲೆ ಥರ ಕಾಣಿಸ್ತಾ ಇತ್ತು. ಇನ್ನು ಇವತ್ತಿಂದು ಇಷ್ಟ ಆಗಿದೆ ಫ್ರೆಂಡ್ಸ್. ನಮ್ಮ ಕೆಲಸ ಇಷ್ಟೊತ್ತಿಗಾಗೋಗುತ್ತೆ. 6 ಗಂಟೆ 7 ಗಂಟೆಗೆ ಇದ್ದರೆ ಸ್ವಲ್ಪ ಇನ್ನೂ ಜಾಸ್ತಿ ಕೆಲಸ ಆಯ್ತಿತ್ತೇನೋ ಅನ್ಕೋತೀನಿ ಫ್ರೆಂಡ್ಸ್. ನೈಟಲ್ಲಿ ನಾನು ಸ್ವಲ್ಪ ಬೇಗ ಮಲ್ಕೊಳ್ಳೋ ಬಂದು 11:30 ಬರ್ತೀನಲ್ಲ, ಮಲ್ಕೊಂಡು ಅದು ಆದರೆ ಫ್ರೆಂಡ್ಸ್ ನಿದ್ದೆ ಬರಬೇಕಲ್ಲ ಯಾರಿಗೆ ಆದ್ರೂ. ಈ ವರ್ಷದಷ್ಟು ಬಿಸಿಲು ಯಾವ ವರ್ಷವೂ ಇಲ್ಲ. ಇನ್ನು ಫ್ರೆಂಡ್ಸ್ ನಾವು ಮುಂದಿನ ತಿಂಗಳು ನಮ್ಮ ಊರಿಗೆ ಹೋಗ್ತೀವಿ. ಅಷ್ಟೊತ್ತಿಗೆ ಬಿಸಿಲು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಣ್ಣ ದೊಡ್ಡಪ್ಪನ ಮಗ. ಅದೇನಾಗುತ್ತೋ ಗೊತ್ತಿಲ್ಲ. ಇನ್ನು ಸತ್ಯನಾರಾಯಣ ಪೂಜೆ ಅಂತೂ ಫ್ರೆಂಡ್ಸ್
ನಿಮ್ಮೆಲ್ಲರ ಆಶೀರ್ವಾದದಿಂದ ತುಂಬ ಚೆನ್ನಾಗಾಯಿತು ನಮ್ಮ ಮನೇಲಿ ಪೂಜೆ. ಎಲ್ಲರೂ ಲೈವಲ್ಲಿ ನೋಡಿದ್ದೀರಿ, ಎಲ್ಲರೂ ನನ್ನ ವೀಡಿಯೋ ನೋಡಿದ್ದೀರಿ. ಸ್ವಲ್ಪ ಜನ ಕಮೆಂಟ್ ಹಾಕಿದ್ದೀರಿ. ಇನ್ನು ನನ್ನ ಫ್ರೆಂಡ್ಸ್ ಪ್ರತಿಮಾ ಲಾಕ್ಸ್ ಅಂತ ಇದ್ದರೆ ಅವಳು ಕಮೆಂಟ್ ಹಾಕಿದ್ದಾಳೆ. ನಿಸರ್ಗ ಅವ್ರು ಕಮೆಂಟ್ ಹಾಕಿದ್ದಾರೆ. ಆಮೇಲೆ ಕುಸುಮ ಬಾಲೆ ನಮ್ಮ ನಾಗು ಅಕ್ಕ ಅವ್ರು ಕಮೆಂಟ್ ಹಾಕಿದ್ರು. ಎಷ್ಟೊಂದು ಕಮೆಂಟ್ ಹಾಕಿದ್ದೀರಿ. ನನಗೆ ಅದನ್ನು ಓದೋಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್. ಈ ಸಂಡೇ ಯಾವಾಗಾದರೂ ಫುಲ್ ಕಮೆಂಟ್ಗಳೆಲ್ಲನೂ ನನ್ನ ಮಗಳು ಮೊಬೈಲಲ್ಲಿ ಫೋಟೋ ತಗೊಂಡು ಓದ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಂಗಳವಾರದ ವಿಡಿಯೋ. ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡಿ. ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.